ಲೋಕಸಭಾ ಚುನಾವಣೆಗೆ ಟಿಕೆಟ್ ಘೋಷಣೆಯ ಬೆನ್ನಲ್ಲೇ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಟಿಕೆಟ್ ಸಿಗದೆ ಅಸಮಾಧಾನಗೊಂಡಿರೋ ಡಿವಿಎಸ್ಗೆ ಕಾಂಗ್ರೆಸ್ ಆಫರ್ ಕೊಟ್ಟಿದೆ ಅಂತ ನ್ಯೂಸ್ ಪೋಸ್ಟ್ ಮಾಡಿದ್ದಂಥ ವರದಿ ನಿಜವಾಗಿದೆ. ನ್ಯೂಸ್ ಪೋಸ್ಟ್ ಸುದ್ದಿ ನಿಜ ಅಂತ ಸ್ವತಃ ಸದಾನಂದ ಗೌಡರು ಕೂಡ ಒಪ್ಪಿಕೊಂಡಿದ್ದಾರೆ. ಹಾಗಿದ್ರೆ ಬಿಜೆಪಿ ತೊರೆದು ಕಾಂಗ್ರೆಸ್ ಕೈ ಹಿಡಿತಾರಾ ಸದಾನಂದ ಗೌಡರು? ಬಿಜೆಪಿ ಪಾಳ್ಯದಲ್ಲಿ ಟಿಕೆಟ್ ಸಿಗದ ಬೇಗುದಿ, ಅತೃಪ್ತರು ಕೊತ್ತ. ಬಿಜೆಪಿಯಲ್ಲಿ ಭಿನ್ನ ಸ್ವರದ ಲಾಭ ಪಡೆಯಲು ಕಾಂಗ್ರೆಸ್ ಹುನ್ನಾರ, ಅಸಮಾಧಾನಿತರನ್ನ ಸೆಳೆಯಲು ಆಪರೇಷನ್ ಹಸ್ತ. ಪೊಲಿಟಿಕಲ್ ನ್ಯೂಸ್ ಕವರೇಜ್ನಲ್ಲಿ ನ್ಯೂಸ್ ಫಸ್ಟ್. ನಿಜವಾಯ್ತು ಡಿವಿಎಸ್ಗೆ ಕಾಂಗ್ರೆಸ್ ಗಾಳ ಹಾಕಿರುವ ಸುದ್ದಿ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ 2 ಬಾರಿಯ ಸಂಸದ ಮಾಜಿ ಸಿಎಂ ಸದಾನಂದ ಗೌಡರಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ತಪ್ಪಿದೆ. ಟಿಕೆಟ್ ಸಿಗದೆ ಹತಾಶರಾಗಿರುವ ಮಾಜಿ ಸಿಎಂ ಸದಾನಂದ ಗೌಡರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ. ಪುತ್ತೂರು ಶಾಸಕ ಅಶೋಕ್ ರೈ ಮೂಲಕ ಸೆಳೆಯುವ ಯತ್ನ ನಡೆಸಿದೆಯಂತ ನಿನ್ನೆ ನ್ಯೂಸ್ ಫಸ್ಟ್ ಬಿತ್ತರಿಸಿದ್ದಂತಹ ಸುದ್ದಿ ನಿಜವಾಗಿದೆ. ನ್ಯೂಸ್ ಫಸ್ಟ್ ವರದಿ ಸತ್ಯ ಅಂತ ಸ್ವತಃ ಡಿವಿ ಸದಾನಂದ ಗೌಡ ಅವರೇ ಒಪ್ಪಿಕೊಂಡಿದ್ದಾರೆ. ಇವತ್ತು ತಮ್ಮ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಿಸಿಕೊಂಡ ಡಿವಿಎಸ್ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು, ನನಗೆ ಕಾಂಗ್ರೆಸ್ ಆಫರ್ ಬಂದಿರುವುದು ನಿಜ ಅಂತ ಹೇಳಿದ್ದಾರೆ. ಈ ಬಗ್ಗೆ ನಾಳೆ ಸುದ್ದಿಗೋಷ್ಠಿ ನಡೆಸಿ ತಮ್ಮ ನಿರ್ಧಾರವನ್ನ ತಿಳಿಸುವುದಾಗಿಯೂ ಹೇಳಿದ್ದಾರೆ. ನಿನ್ನೆ ನಿಮ್ಮ ಮಾಧ್ಯಮದಲ್ಲಿ ಏನು ಬಂದಿದೆ ಅದು ಸರಿ ಇದೆ. ಟಿವಿ 1 ನಲ್ಲಿ ಬಂದಿರುವಂತದ್ದು ಸರಿ. ಅದರಲ್ಲಿ ನಾನೇನು ಇಲ್ಲ ಅಂತ ಹೇಳ್ತಾ ಇಲ್ಲ. ನನ್ನನ್ನ ಬೇರೆಯವರು ಕಾಂಟ್ಯಾಕ್ಟ್ ಮಾಡಿರುವಂತದ್ದು ಸತ್ಯ. ನಮ್ಮ ಪಕ್ಷದ ಪ್ರಮುಖರು ಕೂಡ ನನ್ನಲ್ಲಿ ಬಂದುಕೊಂಡು ನನ್ನ ಜೊತೆ ಸಮಾಲೋಚನೆ ಮಾಡಿರುವಂಥದ್ದು ಕೂಡ ಅಷ್ಟೇ ಸತ್ಯ. ಇವತ್ತು ನನ್ನ ಜನ್ಮದಿನ. ಒಂದು ದಿನ ಪೂರ್ತಿಯಾಗಿ ನನ್ನ ಕುಟುಂಬದವರ ಜೊತೆ, ಅಭಿಮಾನಿಗಳ ಜೊತೆ ಇದ್ದುಕೊಂಡು ಆಮೇಲೆ ಪೂರ್ತಿ ನಿಶ್ಚಯಗಳನ್ನು ಮಾಡಿ ಮತ್ತೆ ನಿಮ್ಮ ಮುಂದೆ ಬರುವಂಥ ಪ್ರಯತ್ನಗಳನ್ನು ಮಾಡ್ತೇನೆ. ನಾಳೆ ಎಷ್ಟೊತ್ತಿಗೆ ಅಂತ ನಿಮಗೆ ತಿಳಿಸ್ತೀನಿ. ಒಂದು ಮಾಧ್ಯಮ ಗೋಷ್ಠಿಯನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತೇವೆ. ಅಂತರಾಳದ ವಿಚಾರಗಳನ್ನು ನಾವು ಹೇಳಬೇಕಾಗಿದೆ ಮತ್ತು ನಮ್ಮ ನಿರ್ಧಾರಗಳೇನುಂಟು ಅದನ್ನು ನಾನು ನನ್ನ ಮನೆಯವರ ಜೊತೆ ನಾನು ಚರ್ಚೆ ಮಾಡಬೇಕು. ನನಗೆ ಒಂದು ಕಾನ್ಷಿಯಸ್ನೆಸ್, ಇನ್ನೊಂದು ನನ್ನ ಮನೆಯವರು, ಅವರನ್ನೆಲ್ಲ ಕೇಳಿಕೊಂಡು ನಾನು ನಿಶ್ಚಯ ಮಾಡಬೇಕಾಗಿದೆ. ಡಿವಿಎಸ್ ಹುಟ್ಟುಹಬ್ಬಕ್ಕೆ ಶೋಭಾ ಕರಂದ್ಲಾಜೆ ಶುಭಾಶಯ. ಬರ್ತ್ಡೇ ನೆಪದಲ್ಲಿ ಡಿವಿಎಸ್ ವಿಶ್ವಾಸ ಗಳಿಸುವ ಪ್ರಯತ್ನ. ಇನ್ನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಇವತ್ತು ಸದಾನಂದ ಗೌಡರ ಹುಟ್ಟುಹಬ್ಬದಲ್ಲಿ ಭಾಗಿಯಾಗಿ ಶುಭ ಕೋರಿದ್ರು. ಕಳೆದ 3-4 ದಿನಗಳಿಂದ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಸುತ್ತಾಡ್ತಾ ಇರೋ ಶೋಭಾ ಕರಂದ್ಲಾಜೆ ಶಾಸಕರು ಹಾಗೂ ಬಿಜೆಪಿ ಮುಖಂಡರ ಮನೆಗಳಿಗೆ ಭೇಟಿ ಕೊಟ್ಟು ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆಯುವಂತಹ ಯತ್ನ ಮಾಡ್ತಿದ್ದಾರೆ. ಇದೇ ವೇಳೆ ಸದಾನಂದ ಗೌಡರ ಹೋರಾಟ, ರಾಜಕೀಯ ಹೆಜ್ಜೆ ಗುರುತುಗಳನ್ನ ಹೊಗಳಿದ್ದಾರೆ. ಇವತ್ತು ಅವರ ಕ್ಷೇತ್ರದಲ್ಲಿ ನಂಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ಅವರ ಆಶೀರ್ವಾದವನ್ನ ಕೇಳಬೇಕು. ಅವರಿಗೂ ದೇವರು ಒಳ್ಳೆಯದನ್ನ ಮಾಡಬೇಕು. ಆಯುರಾರೋಗ್ಯವನ್ನ ಬರುವಂತ ದಿನದಲ್ಲಿ ಅಧಿಕಾರವನ್ನು ಕೂಡ ಅವರಿಗೆ ಕೊಡಬೇಕನ್ನುವಂತ ಪ್ರಾರ್ಥನೆಯನ್ನ ನಾವೆಲ್ಲರೂ ಸೇರಿ ಮಾಡಿದೀವಿ. ಎಲ್ಲರೂ ನಮ್ಮ ಜೊತೆ ಬರಬೇಕು. ನರೇಂದ್ರ ಮೋದಿ ಅವರನ್ನ ಮತ್ತೊಂದು ಬಾರಿ 3ನೇ ಬಾರಿ ಪ್ರಧಾನಿ ಮಾಡೋದಕ್ಕೆ ಅವರ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಅವರೆಲ್ಲರೂ ಸೇರಿ ಒಟ್ಟು ಸೇರಿದ್ರೆ ಬಹಳ ದೊಡ್ಡ ಅಂತರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಸಂಸದರಾಗಕ್ಕೆ ಸಾಧ್ಯ ಇದೆ. ಒಟ್ಟಾರೆ ಪ್ರಬಲ ಒಕ್ಕಲಿಗ ಅಭ್ಯರ್ಥಿಗಳಿಗಾಗಿ ಹುಡುಕಾಡ್ತಾ ಇರೋ ಡಿಸಿಎಂ ಡಿಕೆ ಶಿವಕುಮಾರ್ ಡಿವಿಎಸ್ಗೆ ಗಾಳ ಹಾಕಿರುವ ಸುದ್ದಿ ಹಾಗೂ ನಾಳೆ ಡಿವಿಎಸ್ ಸುದ್ದಿಗೋಷ್ಠಿ ನಡೆಸೋಕೆ ಸಿದ್ಧತೆ ನಡೆಸಿರುವ ಹೊತ್ತಲ್ಲೇ ಶೋಭಾ ಕರಂದ್ಲಾಜೆ ಡಿವಿಎಸ್ ವಿಶ್ವಾಸ ಗಳಿಸುವ ಯತ್ನ ನಡೆಸಿದ್ದಾರೆ. ಆದ್ರೆ ನಾಳೆ ನಿರ್ಧಾರ ತಿಳಿಸುವುದಾಗಿ ಹೇಳಿರೋ ಸದಾನಂದ ಗೌಡರು ಕಮಲ ತೊರೆದು ಕೈ ಹಿಡಿಯುವ ಘೋಷಣೆ ಮಾಡ್ತಾರಾ ಅನ್ನೋದು ತೀವ್ರ ಕುತೂಹಲವನ್ನ ಮೂಡಿಸಿದೆ. ಮಂಜುನಾಥ್ ಜೊತೆ ಮಧುಸೂದನ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.